ಸೊ ಅವಾಗ ಸ್ಟಾರ್ಟ್ ಮಾಡಿದ್ರು. ಅವ ನಂತರ ಬಂದು ಈ ರಿಸರ್ಚ್ ಪರ್ಸನ್ಸ್ಗಳು ಸ್ಟಾರ್ಟ್ ಮಾಡಿದರು. ಬಟ್ ನಮ್ಮ ಗಂಗಾವತಿ ತಾಲೂಕಿನ ಕೆಲವು ಉಪನ್ಯಾಸಕರು ಇದ್ದಾರೆ, ಪ್ರೊಫೆಸರ್ ಬಸವರಾಜ್ ಕುಲಕರ್ಣಿ ಸರ್ ಇದ್ದಾರೆ. ಸೊ ಅದ್ರ ಬಗ್ಗೆ ಸ್ಟಡಿಯಲ್ಲಿ ಮಾಡಿ ಬುಕ್ಕ ಬರೆದು ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಅಧ್ಯಯನ ಆಗ್ಬೇಕಂತೇಳಿ ಭಾಳಷ್ಟು ಜನ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ, ಇನ್ನು ರಿಸರ್ಚ್ ನಡೀತಾ ಇದೆ. ಯಾಕಂದ್ರೆ ಇಂಥ ಕಾಲಘಟ್ಟದಲ್ಲಿ ಆಗಿತ್ತಂತ ಇನ್ನೂ ನಮಗೆ ಇದು ಆಗಿಲ್ಲ. ಬಟ್ ಇದು ಅಂದಂದ್ರೆ ಈ ತರ ಪೇಂಟಿಂಗ್ ನಿಮಗೆ ಕನಿಷ್ಠ ಒಂದು ಆದಿಮಾನವ ಅಂತಂದ್ರೆ ಕನಿಷ್ಠ ಒಂದು 4,000 to 5,000 ವರ್ಷ ಹಿಂದಗಡೆ ಮನುಷ್ಯನಿಗೆ ಈ ತರ ಚಿತ್ರ ಬಿಡಿಸುವಂತ ಜ್ಞಾನ ಬಂದಿರೋದು ಯಾವಾಗ? ಯಾಕಂದ್ರೆ ಅವಾಗೆಲ್ಲ ಆತ ಎಲ್ಲದನ್ನು ಬೇಟೆ ಹೇಗೆ ಆಡ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಬೇಟೆ ಹಾಡಬೇಕು, ಹಸಿ ಮಾಂಸನ ತಿನ್ಬೇಕು. ತದನಂತರ ಆತಗೆ ಯಾವಾಗ ಕಾಡಲ್ಲಿ ಕಾಡುಗಿಚ್ಚಾದಾಗ ಆ ಬೆಂದೋದಂತ ಒಂದು ಏನು ಪ್ರಾಣಿಗಳು ಇರ್ತಲ್ಲ, ಅದು ತಿಂದಾಗ ಅದರದ್ದು ರುಚಿ ಬೇರೆ ಆಗುತ್ತೆ. ನಂತರ ಏನಾಗ್ತಾನೆ ಮನುಷ್ಯ ಇದರ ಮೇಲೆ ನಾವು ಸುಟ್ಕೊಂಡ್ ತಿನ್ಬೇಕು. ತದನಂತರ ಸ್ಲೋ ಆಗಿ ಅವರಿಗೆ ಸ್ವಲ್ಪ ಬುದ್ಧಿ ಕೂಡ ಬೆಳ್ಕೊಂತ ಹೋಗುತ್ತೆ. ಅವಾಗ ಹಾಗೆ ಅವರೆಲ್ಲ ಜೊತೆಗಿರುವಾಗ ತಮಗೇನ್ ತೋಚುತ್ತೆ ಹಂಗೆ ನೋಡ್ಕೊಂಡು ಒಂದು ಪೇಂಟಿಂಗ್ಸ್ ಎಲ್ಲ ಇವ್ರು ಮಾಡ್ಕೊಂಡಿದ್ದಾರೆ ಇಲ್ಲಿ.